ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ವಿದ್ಯಾರ್ಥಿಗಳೇ ಬಹಳ ಜನ ಕಮೆಂಟ್ ಹಾಕ್ತಾ ಇದ್ದೀರಾ. ಅದಕ್ಕಾಗಿ ಒಂದು ಮಾತನ್ನು ಹೇಳ್ತಾ ಒಂದು ಕಮೆಂಟನ್ನು ಹೇಳ್ತಾ ಮುಂದುವರಿಸ್ತಾ ಹೋಗ್ತಾನೆ ವಿಡಿಯೋವನ್ನು. ಏನು ಅಂತ ಹೇಳಿದರೆ, ಬಂದಂಥ ಅವಕಾಶವನ್ನು ತಾವುಗಳು ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ಈಗ ಕಮೆಂಟ್ ಹಾಕ್ತಾ ಇದ್ದಾರಲ್ವಾ, ನೀವು ಕೂಡ ಅದೇ ಲೈನಲ್ಲಿ ಬರ್ತೀರಾ. ಕಮೆಂಟ್ ಯಾರು ಹಾಕ್ತಾ ಇದ್ದಾರೆ ಅಂದರೆ ರಿಪೀಟರ್ಸ್ಗಳು, ಇಂಪ್ರೂವ್ಮೆಂಟ್ಗಾಗಿ ಬರೆಯುತ್ತಿರುವಂಥವ್ರು, ಫೇಲ್ ಆದಂಥವರು, ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳು. ಇವರೆಲ್ಲರೂ ಕೂಡ ನಿಮಗೂ ಅವರಿಗೂ ಬಹಳ ವ್ಯತ್ಯಾಸ ಇದೆ. ನಿಮ್ಮನ್ನು ಫ್ರೆಷರ್ಸ್ ಅಂತ ಕರಿತೀವಿ, ರೆಗ್ಯುಲರ್ ಕ್ಯಾಂಡಿಡೇಟ್ಸ್, ಸ್ಟೂಡೆಂಟ್ಸ್ ಅಂತ ಹೇಳ್ತೀವಿ. ಫಸ್ಟ್ ಅಟೆಂಪ್ಟಲ್ಲಿ ಅದನ್ನು ನಾವು ಅದಕ್ಕೆ ಬೆಸ್ಟ್ ಅಟೆಂಪ್ಟ್ ಅಂತ ಕರಿತೀವಿ. ದಯವಿಟ್ಟು ಎಕ್ಸಾಮನ್ನು ಚೆನ್ನಾಗಿ ಬರೆದು ಒಳ್ಳೆಯ ಅಂಕಗಳನ್ನು ತಗೊಳ್ಳಿ. ಈ ಒಂದು ವಿಡಿಯೋ ಬಂದು ನಮ್ಮ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳಿಗೆ, ಇಂಪ್ರೂವ್ಮೆಂಟ್ಗಾಗಿ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಹಾಗೂ ರಿಪೀಟರ್ಸ್ ಅಂದರೆ ಫೇಲ್ ಆಗಿ ಮತ್ತೆ ಈ ವರ್ಷ ಬರೆಯುತ್ತಿರುವಂಥ ವಿದ್ಯಾರ್ಥಿಗಳು ಎಷ್ಟು ಖುಷಿಯಾಗಿ ಕೇಳ್ತಾ ಇದ್ದೀರಲ್ವಾ. ದಯವಿಟ್ಟು ಚೆನ್ನಾಗಿ ಓದಲಿಲ್ಲ ಅಂದರೆ ಮುಂದಿನ ವರ್ಷ ವಿಡಿಯೋ ನೋಡ್ತಾ ಇರೋರು ಮತ್ತೆ ಕಮೆಂಟ್ ಹಾಕಿರ್ತೀರ, ಸರ್ ಅಗೇನ್ ಐ ಫೇಲ್ಡ್ ಅಂತ. ಈಗ ಆಗಬಾರ್ದು ಅಂತ ನಾನು ಕೂಡ ದೇವರಲ್ಲಿ ಬೇಡ್ತೇನೆ. ಬರೀ ಬೇಡೋದ್ರಿಂದ ಕೆಲಸ ಆಗಲ್ಲ ಕಣ್ರಿ. ಅದ್ರ ಜೊತೆ ಹಾರ್ಡ್ ವರ್ಕ್ ಆಗಬೇಕು, ದೇವ್ರ ಹತ್ರ ಬೇಡಬೇಕು, ಇಲ್ಲಿ ನಾವು ಕೆಲಸನೂ ಕೂಡ ಮಾಡಬೇಕು. ಆ ಪ್ರತಿಫಲ ಇದೆ ಅಲ್ವಾ, ಅದು ಫ್ರೂಟ್ಫುಲ್ಲಾಗಿ ಬರುತ್ತೆ. ಎನಿಹೋ ವಿತೌಟ್ ವೇಸ್ಟಿಂಗ್ ಔರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಬಹಳ ಜನ ನನ್ನ ಪ್ರತಿಯೊಂದು ವಿಡಿಯೋದ ಕೆಳಗಡೆ ಕಮೆಂಟ್ಸ್ ಆಗ್ತಾಯಿದ್ದಾರೆ, ಸರ್ ನಾವು ಪ್ರೈವೇಟ್ ಕ್ಯಾಂಡಿಡೇಟ್ಸು, ನಾವು ಇಂಪ್ರೂವ್ಮೆಂಟು, ನಾವು ರಿಪೀಟರ್ಸು, ನಮಗೆ ಹೇಗೆ ಇಂಟರ್ನಲ್ ಮಾರ್ಕ್ಸನ್ನು ಕೊಡ್ತಾರೆ, ಪ್ರಾಕ್ಟಿಕಲ್ ಮಾರ್ಕ್ಸನ್ನು ಹೇಗೆ ಕೊಡ್ತಾರೆ ಅಂತ ಇದನ್ನೆಲ್ಲ ಪ್ರಶ್ನೆಗಳನ್ನು ಕೇಳ್ತಿದ್ದೀರಾ. ಇಲ್ಲಿ 3 ಕ್ಯಾಟಗರಿ ಬರುತ್ತೆ ವಿದ್ಯಾರ್ಥಿಗಳೇ. ಫ್ರೆಶ್ ಕ್ಯಾಂಡಿಡೇಟ್ಸ್, ಫ್ರೆಷರ್ಸ್ ಅಂತ ಹೇಳಿದರೆ ಕ್ಲಾಸಲ್ಲಿ ಕುಂತು ಪಾಠ ಕೇಳ್ತಾ ಈ ವರ್ಷ ಇದ್ದಾರಲ್ವ, ಅಂದರೆ ನೋಟ್ಸ್ ಬರ್ಕಂತ ಲೆಕ್ಚರರ್ ಜೊತೆ ದಿನ ಕಾಲೇಜಿಗೆ ಹೋಗಿ ಬರ್ತಾ ಇದ್ದಾರಲ್ವ, ಅಂಥ ವಿದ್ಯಾರ್ಥಿಗಳಿಗೆ 30 ಮಾರ್ಕ್ಸಿಗೆ ಇಂಟರ್ನಲ್ಲು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರುತ್ತೆ, 20 ಮಾರ್ಕ್ಸಿಗೆ ಇಂಟರ್ನಲ್ ಇರುತ್ತೆ. ಕ್ಲಿಯರ್ ಅವರು 30 ಮಾರ್ಕ್ಸಿಗೆ ಪ್ರಾಕ್ಟಿಕಲ್ ಎಕ್ಸಾಮನ್ನು ಬರೀತಾರೆ ಸೈನ್ಸ್ ವಿದ್ಯಾರ್ಥಿಗಳು, ಹಾಗೂ ಲ್ಯಾಂಗ್ವೇಜು ಹಾಗೂ ಇನ್ನೊಂದು ಉಳಿದ ವಿತೌಟ್ ಏನು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಯಾವುದು ಮ್ಯಾಥ್ಸು, ಹೀಗೆ ಬೇರೆ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಇದಕ್ಕೆಲ್ಲ ಇಂಟರ್ನಲ್ ಮಾರ್ಕ್ಸು 20 ಇರುತ್ತೆ. ಅದನ್ನು ಕೂಡ ಅಲಾಟ್ಮೆಂಟ್ ಆಗುತ್ತೆ. ಇದು ಸಪ್ರೇಟು. ಈಗ ಲಾಸ್ಟ್ ಇಯರ್ ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಇಂಟರ್ನಲ್ ಮಾರ್ಕ್ಸ್ ಕೊಡ್ತಾರಾ, ಮತ್ತೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತಾ? ನಿಮಗೆ ಯಾವುದೇ ರೀತಿಯಾದಂಥ ಪ್ರಾಕ್ಟಿಕಲ್ ಎಕ್ಸಾಮ್ ಇರಲ್ಲ. ಜೀವನದಲ್ಲಿ ಒಂದೇ ಸಲ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋದು, ಅದು ಫಸ್ಟ್ ಅಟೆಂಪ್ಟಲ್ಲಿ ಮಾತ್ರ. ಅಂದರೆ ಫ್ರೆಶ್ ಆಗಿರ್ತೀರಲ್ವ, ಫ್ರೆಷರ್ಸು ರೆಗ್ಯುಲರ್ ಆಗಿ ಆ ಸಮಯದಲ್ಲಿ. ಲಾಸ್ಟ್ ಇಯರ್ ಬರೆದಿದ್ರಲ್ವ, ನಿಮಗೆ 30ಕ್ಕೆ 15, 20, 25 ಎಷ್ಟು ಸಿಕ್ಕಿತ್ತೋ ಅದೇ ಪರ್ಮನೆಂಟು, ಅದೇ ಒಂದು ಮಾರ್ಕ್ಸನ್ನು ಈ ಒಂದು ಮಾರ್ಕ್ಸ್ ಕಾರ್ಡಲ್ಲಿ ಆ್ಯಡ್ ಮಾಡಲಾಗತ್ತೆ. ಈಗ ತಾವುಗಳು 70 ಮಾರ್ಕ್ಸಿಗೆ ಎಕ್ಸಾಮ್ ಬರೀತೀರಾ, 30ಗೆ ಎಷ್ಟು ಸಿಕ್ಕಿತ್ತೋ ಇಂಟರ್ನಲ್ಲು ಅದನ್ನೇ ಅದಕ್ಕೆ ಆ್ಯಡ್ ಮಾಡಿ ಹಿಂದಿನ ವರ್ಷದ ಎಷ್ಟು ಬಂದಿತ್ತಲ್ವ ಅದೇ, ಮತ್ತೆ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರಲ್ಲ. ಈಗ ಪ್ರಾಕ್ಟಿಕಲ್ ಬಗ್ಗೆ ಆಯಿತು. ಇಂಟರ್ನಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಯಾರಿಗೆ? ರಿಪೀಟರ್ಸಿಗೆ, ಅಂದರೆ ಫೇಲ್ ಆದಂಥ ವಿದ್ಯಾರ್ಥಿಗಳು ಹಾಗೂ ಇಂಪ್ರೂವ್ಮೆಂಟಿಗೆ ಬರೀತಿದ್ರಲ್ವ ಅಂಥ ವಿದ್ಯಾರ್ಥಿಗಳಿಗೆ. ಇಂಪ್ರೂವ್ಮೆಂಟಿಗೆ ಬರೆಯೋರು ಕೂಡ ಅಷ್ಟೇ. ನಿಮ್ಮ ಇಂಪ್ರೂವ್ಮೆಂಟನ್ನು ತಗೊಳ್ಳೋ ಥಿಯರಿ ಎಕ್ಸಾಮಲ್ಲಿ ಮಾಡ್ಕೋಬೇಕು ಹೊರತು ಇಂಟರ್ನಲ್ಸಲ್ಲಿ ಅಥವಾ ಪ್ರಾಕ್ಟಿಕಲ್ಸಲ್ಲಿ ಯಾವುದೇ ರೀತಿಯಾದಂಥ ಇಂಪ್ರೂವ್ಮೆಂಟ್ ಇರುವುದಿಲ್ಲ. ಕ್ಲಿಯರ್ 20ಕ್ಕೆ 10 ಬಂದಿದ್ದರೆ ಇಂಟರ್ನಲ್ಸು 10 ಈಗಲೂ ಕೂಡ. ಲಾಸ್ಟ್ ಇಯರ್ ಎಷ್ಟು ಕೊಟ್ಟಿದ್ರೋ ಅಷ್ಟೇ. ಕ್ಲಿಯರ್ ಮೈ ಡಿಯರ್? ಅರ್ಥ ಆಯ್ತಾ? ಇದು ಯಾರಿಗೆ? ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ. ಇದು ಯಾರಿಗೆ ಅಂತ ಹೇಳಿದರೆ ನಮ್ಮ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ, ರಿಪೀಟರ್ಸ್ಗಳಿಗೆ. ಅರ್ಥ ಆಯಿತು ಅನಿಸುತ್ತೆ. ಈಗ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳ ಹತ್ರ ಬರ್ತಾಯಿದ್ದೀವಿ. ಸರ್ ಇಲ್ಲಿವರೆಗೂ ನಾವು ಕಾಲೇಜಿಗೆ ಹೋಗಿಲ್ಲ, ಡೈರೆಕ್ಟಾಗಿ ಸೆಕೆಂಡ್ ಇಯರನ್ನು ಕಟ್ಟಿದ್ದೇವೆ, ನಾವು ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳು ಅಂತ. ಹೌದು, ನೀವೇನಾದರೂ ಸೈನ್ಸು ವಿಭಾಗವನ್ನು ತೆಗೆದುಕೊಂಡು ಎಕ್ಸಾಮನ್ನು ಪ್ರೈವೇಟಾಗಿ ತೆಗೆದುಕೊಂಡಿದ್ದರೆ, ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದರೆ, ನಿಮಗೆ 70 ಮಾರ್ಕ್ಸ್ಗೆ ಸೇಮ್ ಕ್ವಶನ್ ಪೇಪರ್, ಅವ್ರ ಜೊತೆ ಏನು ಬರೀತಿರಲ್ವ ಅದೇ ಕ್ವಶನ್ ಪೇಪರ್ ಇರುತ್ತೆ. 70 ಮಾರ್ಕ್ಸಿಗೆ ಎಕ್ಸಾಮ್ ಬರೀತೀರಾ. 70 ಅರ್ಥ ಆಗುತ್ತೆ ಎಲ್ಲರಿಗೂ? ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈಗ 70ಗೆ 35 ಮಾರ್ಕ್ಸನ್ನು ತಾವುಗಳು ಸ್ಕೋರ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಆವಾಗ ನಿಮಗೆ ಇದರಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ 100ಗೆ ತಮಗೆ 50 ಮಾರ್ಕ್ಸನ್ನು ಹಾಕಿ ಕಳಿಸ್ತಾರೆ. ಯಾಕೆ ಅಂತ ಹೇಳಿದರೆ 70 ಮಾರ್ಕ್ಸನ್ನು ಅವರು 100ಗೆ ಕನ್ವರ್ಟ್ ಮಾಡ್ತಾರೆ. ನಿಮಗೆ ಯಾವುದೇ ರೀತಿಯಾದಂಥ ಪ್ರಾಕ್ಟಿಕಲ್ ಸಪ್ರೇಟಾಗಿ ಆ್ಯಡ್ ಆಗೋದು ಅಥವಾ ಇಂಟರ್ನಲ್ಸ್ ಆ್ಯಡ್ ಆಗೋದು ಹಾಗೆಲ್ಲ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಇಂಗ್ಲೀಷ್ 80 ಮಾರ್ಕ್ಸಿಗೆ ಇರುತ್ತೆ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳಿಗೆ. ಇಂಗ್ಲೀಷ್ 80 ಮಾರ್ಕ್ಸಿಗೆ, ರಿಪೀಟರ್ಸ್ಗೂ 80 ಮಾರ್ಕ್ಸಿಗೆ ಕ್ವಶನ್ ಪೇಪರು, ರೆಗ್ಯುಲರ್ ವಿದ್ಯಾರ್ಥಿಗಳಿಗೂ, ಇಂಪ್ರೂವ್ಮೆಂಟ್ಗರಿಗೂ ಹಾಗೂ ಪ್ರೈವೇಟ್ ಕ್ಯಾಂಡಿಡೇಟ್ ಎಲ್ಲರಿಗೂ ಸೇಮ್ ಕ್ವಶನ್ ಪೇಪರು, ಸೇಮ್ ಮಾರ್ಕ್ಸಿಗಿರುತ್ತೆ. ಆದರೆ ನಮ್ಮ ಪ್ರೈವೇಟ್ ವಿದ್ಯಾರ್ಥಿಗಳು 80 ಮಾರ್ಕ್ಸಿಗೆ ಎಕ್ಸಾಮ್ ಬರೆದಿದ್ದಾರೆ ಅಂದ್ಕೊಳ್ಳಿ. ವೀಕ್ ಸ್ಟೂಡೆಂಟು ಒಂದು 40 ಮಾರ್ಕ್ಸನ್ನು ತೆಗೆದಿದ್ದಾನೆ. ಹಾಗಿದ್ರೆ 40 ಮಾರ್ಕ್ಸ್ ತೆಗೆದಿದ್ದಾನೆ ಅಂದರೆ 50% ಆಯಿತು. ಹಾಗಿದ್ರೆ ಅದನ್ನು 100ಗೆ ಕನ್ವರ್ಟ್ ಮಾಡಿದಾಗ 100ಕ್ಕೆ 50 ಮಾರ್ಕ್ಸ್ ಆಯಿತು. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೈ ಡಿಯರ್? ಎಸ್, ನಿಮಗೆ ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಆಯಿತಾ? ಈ ರೀತಿಯಾಗಿ 80ನ್ನು 100ಕ್ಕೆ ಕನ್ವರ್ಟ್ ಮಾಡಿ
ವಿತ್ ಪ್ರಾಕ್ಟಿಕಲ್ 70ನ್ನು 100ಕ್ಕೆ ಕನ್ವರ್ಟ್ ಮಾಡ್ತಾರೆ, ವಿತೌಟ್ ಪ್ರಾಕ್ಟಿಕಲ್ 80ನ್ನು 100ಕ್ಕೆ ಕನ್ವರ್ಟ್ ಮಾಡಿಬಿಟ್ಟು ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಕೊಡಲಾಗುತ್ತೆ. ಆ ಇಂಟರ್ನಲ್ ಜಾಗದಲ್ಲಿ ಪ್ರಾಕ್ಟಿಕಲ್ ಜಾಗದಲ್ಲಿ ಡ್ಯಾಶ್ 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 ಅಂದರೆ ಹೈಫನ್ ರೀತಿ ಹಾಕಿ ಕೈ ಬಿಡ್ತಾರೆ. ಅಂದರೆ ನೀವು ಅದಕ್ಕೆ ಅಲ್ಲ, ನೀವು ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳು ಅಂತ. ಹೋಪ್ ನಿಮ್ಮ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಇದರ ಜೊತೆಗೆ ನಮ್ಮ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳು, ಇಂಪ್ರೂವ್ಮೆಂಟ್ ಕ್ಯಾಂಡಿಡೇಟ್ಸ್ಗಳು ಹಾಗೂ ಬೇರೆಯವರಿಗೆ ಇನ್ನೊಂದು ವಿಡಿಯೋವನ್ನು ಮಾಡಿಕೊಡ್ತೇನೆ ವಿದ್ಯಾರ್ಥಿಗಳೇ. ಯಾಕೆಂದರೆ ಏನು ಓದಬೇಕು, ಏನು ಅದು ಇದು ಮತ್ತೆ ನೀವು ನನ್ನ ಏನಂತೀರ ತಗೊಳ್ಳೋ ಕಮೆಂಟನ್ನು ಹಾಕ್ತಾ ಇದ್ದೀರಾ. ಮುಂದಿನ ಭಾಗದಲ್ಲಿ ಅದರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್.